ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾವಿವತ್ತು ನಮ್ಮ ಅಣ್ಣನ ಮನೆಗೆ ಹೊರಟಿದ್ವಿ. ತುಂಬ ದಿನವೇ ಆಗೋಗಿತ್ತು, ಹೋಗಿರಲಿಲ್ಲ. ನಾನು, ಹಸ್ಬೆಂಡು ಮತ್ತು ಪಾಪು, ನಮ್ಮ ತಮ್ಮ 4 ಜನನೂ ಹೋಗ್ತಾ ಇದ್ದೀವಿ ಇವಾಗ ಕಾರಲ್ಲಿ. ನೋಡಿ, ನಮ್ಮ ಪಾಪು ನನ್ನ ಜೊತೆನೇ ಇರ್ತಿದ್ದ. ಇವತ್ತು ನಾನು ಬಿಟ್ಬಿಟ್ಟು ಹಿಂದೆ ಹೋಗಿ ಕೂತ್ಕೊಂಡಿದ್ದಾನೆ. ನಮ್ಮ ತಮ್ಮ ಇದ್ದಾನೆ ಅಂತಂದು ಹೇಳ್ಬಿಟ್ಟು ಅವನು ಚಿಕ್ಕದು ನಮ್ಮ ಟಿ ವಿ ರಿಮೋಟ್ನ ತೊಗೊಂಬಂದಿದ್ದಾನೆ. ಅದು ನನ್ನ ಫೋನ್ ಮಮ್ಮಿ, ನನ್ನ ಫೋನು ಅಂತಂದು ಹೇಳ್ಬಿಟ್ಟು ಅದರಲ್ಲಿ ಸೆಲ್ಫಿ ಎಲ್ಲ ತೊಗೋತಿದ್ದಾನೆ. ನೋಡಿ ತೋರಿಸ್ತಾ ಇದ್ದಾನೆ ರಿಮೋಟ್ನ. ಸೊ ಮಕ್ಕಳು ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಾರೆ. ಈಗ ಆನ್ ದ ವೇ ಹೋಗ್ತಿರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಬಸ್ಸು ಇನ್ನೊಂದು ಬಸ್ಗೆ ಡಿಕ್ಕಿ ಹೊಡೆದ್ಬಿಟ್ಟು. ಸೊ ನೋಡಿಕೊಂಡು ಡ್ರೈವಿಂಗ್ ಮಾಡಿ ಅಂತ ಎಲ್ರಿಗೂ ಕೇಳ್ಕೊತೀನಿ ನಾನು. ಸೊ ಇವಾಗ ಊರನ್ನ ರೀಚ್ ಆದ್ವಿ. ನಾವು ಅಣ್ಣನ ಮನೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಅಣ್ಣನ ಮನೆ, ಮೇಲೆ ಕಾಣಿಸ್ತಿದೆ ಅಲ್ಲ, ಅದೇ ಅಣ್ಣನ ಮನೆ. ಇವಾಗ ನಮ್ಮ ಚಿನ್ಮಯಿ ನಮ್ಮ ಅಣ್ಣನ ಮಗಳನ್ನ ನೋಡೋದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದಾನೆ. ಸೊ ಅವನಿಗೆ ಇಲ್ಲಿಗೆ ಬರೋಕ್ಕಂದ್ರೆ ತುಂಬಾ ಎಕ್ಸೈಟ್ಮೆಂಟು. ಇಲ್ಲಿಗೆ ಹೋಗ್ತಿದ್ದೀವಂದರೆ ಫುಲ್ ಖುಷಿಯಾಗ್ಬಿಡ್ತಾನೆ. ಇವಾಗ ನಮ್ಮ ಅತ್ತಿಗೆ ಅವನನ್ನು ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು. ಒಳಗಡೆ ಇದ್ದಾಳೆ ಬಾ, ಅವಳು ಬಚ್ಚಿಟ್ಕೊಂಡಿದ್ದಾಳೆ ಅಂತ. ಇವಾಗ ಅಣ್ಣ ಮನೆ ಕಟ್ಟಿಸ್ತಾ ಇದ್ದ, ಅಲ್ಲಿಗೆ ಹೋಗ್ತಾ ಇದ್ವಿ ಸೈಟ್ ಹತ್ರ. ಇಲ್ಲೇ ಅವ್ರ ಮನೆ ಹತ್ರನೇ ಕಟ್ಟಿಸ್ತಿದ್ದಾರೆ. ಮಮ್ಮಿ ನನಗೂ ತೋರಿಸಿ ಮಮ್ಮಿ ಅಂತ ಹೇಳ್ತಾ ಇದ್ದ ಚಿನ್ಮಯ್ ಬಂದ್ಬಿಟ್ಟು. ನೋಡಿ, ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅದೇ ಮನೆ, ಅಣ್ಣ ಕಟ್ಟಿಸ್ತಾ ಇರೋ ಮನೆ ಇದು. ಈಗ ಒಳಗಡೆ ಎಲ್ಲ ಹೋಗಿ ನೋಡ್ತಾ ಇದ್ದೆ ನಾನು. ಲೇಬರ್ಸ್ ಇನ್ನೂ ಕೆಲಸ ಮಾಡ್ತಾಯಿದ್ರು. ಅವ್ರನ್ನ ಕೇಳ್ತಾ ಅವ್ರ ಜೊತೆ ಮಾತಾಡ್ತಾ ನೋಡ್ತಾ ಇದ್ದೆ ಮನೇನ. ಕಿಚನ್ ಯಾವುದು, ದೇವ್ರ ಮನೆ ಯಾವುದು ಅಂತಂದು ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಟ್ಟಿಸ್ತಾ ಇದ್ದಾನೆ ಮನೇನ. ಪ್ಲ್ಯಾನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡೋಣ ಫೈನಲಾಗಿ ಯಾವ ಥರ ಕಟ್ಸಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಅದಾದಮೇಲೆ ಇವಾಗ ಅಣ್ಣ ಬಂದರು. ಇವರು ನಮ್ಮ 2ನೇ ಅಣ್ಣ. ಆ್ಯನಿವರ್ಸರಿ ಲಾಗ್ ಹಾಕಿದ್ನಲ್ಲ, ಅವರು ಫಸ್ಟ್ನೇ ಅಣ್ಣ. ಅದು ಆ ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈಗ ಮನೆಯೆಲ್ಲ ನೋಡಾದ್ಮೇಲೆ ದೇವಸ್ಥಾನಕ್ಕೆ ಬಂದಿದ್ವಿ. ಜಾತ್ರೆಗೆ ಬಂದಿದ್ವಿ ಇಲ್ಲ ಅಣ್ಣನ ಮನೆಗೆ. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. 5 ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಈಗ ನೆಕ್ಸ್ಟ್ ಡೇ ಲೇಟ್ ಆಗಿಬಿಟ್ಟಿತ್ತು ನಿನ್ನೆ ಊರಿಂದ ಬರೋತ್ತಿಗೆ. ಇವತ್ತು ನೆಕ್ಸ್ಟ್ ಡೇ ಇದು. ಇವಾಗ ಸಾಯಿಬಾಬಾ ಟೆಂಪಲ್ಲಿಗೆ ಹೋಗೋಣ ಅಂತಂದು ಹೇಳ್ಬಿಟ್ಟು ಪ್ರಸಾದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪ್ರಸಾದಕ್ಕೆ. ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಫಸ್ಟು. ನಿನ್ನೆ ನೈಟ್ ಬರೋದು ತುಂಬಾ ಲೇಟ್ ಆಯಿತು. ಅಣ್ಣನ ಮನೆಗೆ ಹೋಗಿ ಬರೋ ದಾರಿಯಲ್ಲೇ ಆಂಟಿ ಮನೆ ಮತ್ತು ನಮ್ಮ ತಂಗಿ ಮನೆಗೆ ಹೋಗಿ ಬಂದ್ವಿ. ಹಾಗಾಗಿ ತುಂಬಾ ಲೇಟ್ ಆಯಿತು. ಈಗ ಅನ್ನ ವಿಸಿಲ್ ಬರೋ ಅಷ್ಟರಲ್ಲಿ ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ. ನಿನ್ನೆ ಇಟ್ಟಿರೋ ಹೂನೆಲ್ಲ ತೆಗೆದ್ಬಿಟ್ಟು ದೇವ್ರನ್ನ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಎವ್ರಿಡೇ ಡೀಪ್ ಕ್ಲೀನಿಂಗ್ ಮಾಡಲ್ಲ. ಸೋಮವಾರ ಮತ್ತು ಶುಕ್ರವಾರ ಅಷ್ಟೇ ದೇವ್ರ ಮನೆಯೇ ಡೀಪ್ ಕ್ಲೀನ್ ಮಾಡ್ತೀನಿ. ಸೊ ನಾನು ದೇವ್ರ ಸಾಮಾನನ್ನ ಹೇಗೆ ಕ್ಲೀನ್ ಮಾಡೋದು ಅಂತಂದು ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವ್ರು ಹೋಗಿ ಚೆಕ್ ಮಾಡ್ಬೋದು. ಅದಾದಮೇಲೆ ಈಗ ದೇವ್ರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ದೇವ್ರನ್ನೆಲ್ಲ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೋತೀನಿ ಫಸ್ಟು. ಅದಾದಮೇಲೆ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ಈಗ ದೀಪನ ಹಚ್ಚಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವಾಗಲೂ ಎವ್ರಿಡೇ ಬೆಳಗ್ಗೆನೇ ಪೂಜೆ ಮಾಡ್ತೀನಿ, ಸಂಜೆ ದೀಪ ಹಚ್ತೀನಿ. ಈಗ ನೋಡಿ, ದೇವರಿಗೆ ವಿಭೂತಿ, ಕುಂಕುಮ ಮತ್ತು ಅರಿಶಿನ ಹಚ್ಚಿ ದೇವರಿಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡಾದಮೇಲೆ ನಾನು ದೇವ್ರ ಹತ್ರ ರಂಗೋಲಿನ ಹಾಕ್ತೀನಿ.
ಒಂದು ಚಿಕ್ಕ ರಂಗೋಲಿನ ಹಾಕ್ತೀನಿ. ಇದು ಕುಬೇರ ರಂಗೋಲಿ ಅಂತಾರಲ್ಲ, ಆ ರಂಗೋಲಿನ ಹಾಕ್ತೀನಿ ನಾನು ಪೂಜೆ ಮಾಡಿದರೆ ಯೂಶಲಿ ರಂಗೋಲಿ ಹಾಕಿನೇ ಪೂಜೆ ಮಾಡೋದು. ಹಸ್ಬೆಂಡ್ ಮಾಡಿದರೆ ಮಾತ್ರ ಹಾಗೆ ಮಾಡ್ತಾರೆ. ದೇವ್ರ ಮನೆ ಚಿಕ್ಕದಿರೋದ್ರಿಂದ ಚಿಕ್ಕ ರಂಗೋಲಿ ಹಾಕ್ತೀನಿ ನಾನು. ನೋಡಿ ಯಾವ ಥರ ರಂಗೋಲಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈಗ ರಂಗೋಲಿ ಎಲ್ಲ ಹಾಕಾದ್ಮೇಲೆ ರಂಗೋಲಿ ಸೈಡಲ್ಲಿ ಓಂ ಮತ್ತು ಶ್ರೀ ಅಂತ ಬರಿತೀನಿ ನಾನು. ನೋಡಿ ಹೇಗೆ ಕಾಣಿಸ್ತಿದೆ ರಂಗೋಲಿ. ಈಗ ಅದಾದಮೇಲೆ ನಾನು ರಂಗೋಲಿಗೂ ಕೂಡ ಪೂಜೆ ಮಾಡ್ತೀನಿ. ರಂಗೋಲಿನೂ ಕೂಡ ದೇವ್ರ ಸ್ವರೂಪ ಅಂತ ಹೇಳ್ತಾರಲ್ವ, ಹಾಗಾಗಿ ಅರಿಶಿನ ಮತ್ತು ಕುಂಕುಮ ಇಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ತೀನಿ ನಾನು. ಅದಾದಮೇಲೆ ಇವಾಗ ದೇವರಿಗೆ ಹೂವು ಮುಡಿಸ್ತಾ ಇದ್ದೀನಿ. ನೀವು ಯಾವ ರೀತಿ ಪೂಜೆ ಮಾಡ್ತೀರಾ? ಬೆಳಿಗ್ಗೆನೇ ಪೂಜೆ ಮಾಡ್ತೀರಾ ಅಥವಾ ಸಂಜೆ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನಿಮ್ಮ ಕಮೆಂಟ್ಸೆಲ್ಲ ಓದೋಕ್ಕೆ, ನನಗೆ ರಿಪ್ಲೈ ಮಾಡೋಕ್ಕೆ ತುಂಬ ಇಷ್ಟ. ಪ್ಲೀಸ್ ಕಮೆಂಟ್ ಮಾಡಿ. ಅದಾದಮೇಲೆ ಇವಾಗ ರಂಗೋಲಿಗೆ ಹೂ ಮುಡಿಸ್ಬಿಟ್ಟು ಊದ್ಬತ್ತಿನ ಬೆಳಗ್ತಾ ಇದ್ದೀನಿ. ನಾನು ಊದ್ಬತ್ತಿ ಬೆಳಗುವಾಗೆಲ್ಲ ಅರಿಶಿನ ಕುಂಕುಮನ ಊದ್ಬತ್ತಿಗೆ ಹಚ್ಚಿಬಿಟ್ಟೆ ಊದ್ಬತ್ತಿನ ಬೆಳಗೋದು ದೇವರಿಗೆ. ಇನ್ನೊಂದು ಸ್ವಲ್ಪ ಹೂವು ಮಿಕ್ಕಿದ್ವು, ನನಗದು ಇಡೋದೇ ನೆನಪಾಗಿರಲಿಲ್ಲ. ಈಗ ದೇವರಿಗೆ ಇಡ್ತಾ ಇದ್ದೀನಿ. ನಾನು ಎವ್ರಿಡೇ ಇದೇ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀನಿ. ನನಗೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ಸ್ ಮಾಡಿ ಹೇಳಿ, ಅದೇ ರೀತಿ ವೀಡಿಯೋಸ್ನ ಮಾಡ್ತೀನಿ. ಈಗ ದೇವರಿಗೆ ಮಂಗಳಾರತಿಗೋಸ್ಕರ ಕರ್ಪೂರನ ಹಚ್ಚಿ ಮಂಗಳಾರತಿ ಮಾಡ್ತೀನಿ. ಬೆಳಗ್ಗೆ ಎದ್ದು ಈ ರೀತಿ ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ. ನಮಗೂ ಕೂಡ ಫ್ರೆಶ್ನೆಸ್ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು. ಅದಾದಮೇಲೆ ಈಗ ದೇವ್ರ ನೈವೇದ್ಯಕ್ಕೋಸ್ಕರ ಹಣ್ಣನ್ನು ಇಡ್ತಾ ಇದ್ದೀನಿ ದೇವ್ರ ಹತ್ರ. ಈಗ ಹೊರಗಡೆ ಹೊಸ್ಲನ್ನ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೊಸ್ಲನ್ನ ಪೂಜೆ ಮಾಡ್ತೀನಿ. ನಾನು ಎವ್ರಿಡೇ ಬೆಳಿಗ್ಗೆನೇ ಹೊರಗಡೆ ಎಲ್ಲ ಕಸ ಅಂದ್ಬಿಟ್ಟು ನೆಲ ಒರೆಸಿ ಅದಾದಮೇಲೆ ರಂಗೋಲಿನ ಹಾಕಿ ಅರಿಶಿನ ಕುಂಕುಮ ಹಚ್ಚಿರ್ತೀನಿ ಹೊಸ್ಲಿಗೆಲ್ಲ. ಈಗ ಪೂಜೆ ಮಾಡುವಾಗ ಮಾತ್ರ ಪೂಜೆ ಮಾಡ್ತೀನಿ ಅಷ್ಟೇ ಹೊಸ್ಲಿಗೆ. ನೋಡಿ ಬೆಳಿಗ್ಗೆನೇ ರಂಗೋಲಿ ಹಾಕಿದ್ದೆ. ಚಿನ್ಮಯ ಎಲ್ಲ ಸ್ವಲ್ಪ ರಂಗೋಲಿನ ಹಾಳು ಮಾಡಿದ್ದ ಅಂತ ಹೇಳಿ ಅದನ್ನ ಸ್ವಲ್ಪ ಒರೆಸ್ತಾ ಇದ್ದೀನಿ. ಇವಾಗ ಒರೆಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ.
ಈಗ ಮೇಲ್ಗಡೆನೂ ಪೂಜೆ ಮಾಡ್ತಾ ಇದ್ದೀನಿ ಬಾಗಿಲಿಗೆ. ಹೊಸ್ಲೆಲ್ಲ ಪೂಜೆ ಮಾಡಿ ಆದಮೇಲೆ ನಾನು ತುಳಸಿ ಗಿಡನ ಪೂಜೆ ಮಾಡ್ತೀನಿ ಯಾವಾಗಲೂ. ತುಳಸಿ ಗಿಡಕ್ಕೆಲ್ಲ ಅರಿಶಿನ ಕುಂಕುಮನ ಹಚ್ಚಬಾರ್ದು, ಅದರಲ್ಲಿ ಕೆಮಿಕಲ್ ಇರುತ್ತೆ ಅಂತ ಹೇಳ್ತಾರಲ್ವ. ಹಾಗಾಗಿ ನಾನು ಸಪ್ರೇಟ್ ಒಂದು ಕೋಲನ್ನ ಇಟ್ಟು ತುಳಸಿ ಗಿಡನ ಕಟ್ಟಿದ್ದೀನಿ, ನೋಡಿ ಕಾಣಿಸ್ತಾ ಇರ್ಬೋದು. ಅದಕ್ಕೆ ನಾನು ಅರಿಶಿನ ಕುಂಕುಮನ ಹಚ್ಚಿ ಪಾಟಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ತೀನಿ ಅಷ್ಟೇ. ಈಗ ಊದ್ಬತ್ತಿನ ಬೆಳಗ್ಬಿಟ್ಟು ಅಲ್ಲೇ ಚುಚ್ತೀನಿ ನಾನು, ಒಳಗಡೆ ತೊಗೊಂಬರಲ್ಲ ಊದ್ಬತ್ತಿನ. ಈಗ ಅದಾದಮೇಲೆ ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು. ಈಗ ನೋಡಿ ಹಸ್ಬೆಂಡು ದುಂಡು ಮಲ್ಲಿಗೆ ತೊಗೊಂಬಂದಿದ್ರಲ್ವ, ನನಗೆ ದುಂಡು ಮಲ್ಲಿಗೆ ಅಂದರೆ ತುಂಬಾ ಇಷ್ಟ. ಈಗ ಅದನ್ನು ನಾನು ಸ್ವಲ್ಪ ಮುಡ್ಕೋತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಮಲ್ಲಿಗೆ ಹೂವು ಮುಡ್ಕೊಳೋದು ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಈಗ ಅದಾದಮೇಲೆ ಪುಳಿಯೋಗರೆಗೆ ಅಂತ ಅನ್ನ ಇಟ್ಟಿದ್ನಲ್ವ, ಅದು ವಿಸಿಲೆಲ್ಲ ತಣ್ಣಗಾಗಿರಲಿಲ್ಲ. ಅದನ್ನು ಸೈಡಲ್ಲಿ ಎತ್ತಿಟ್ಟು ಪುಳಿಯೋಗರೆನೇ ಮಾಡ್ಕೋತಾ ಇದ್ದೀನಿ ಇವಾಗ. ನೀವು ಯಾವ ಥರ ಪುಳಿಯೋಗರೆ ಮಾಡ್ತೀರಾ? ನಾನು ಸಿಂಪಲ್ಲಾಗಿ ರೆಡಿಮೇಡ್ ಪೌಡ್ರನ್ನ ಯೂಸ್ ಮಾಡಿಕೊಂಡು ಪುಳಿಯೋಗರೆನೇ ಮಾಡೋದು. ಅಯ್ಯಂಗಾರ್ ಪೌಡ್ರನ್ನ ಯೂಸ್ ಮಾಡ್ತೀನಿ ನಾನು ಪುಳಿಯೋಗರೆಗೆ ಯಾವಾಗಲೂ. ಆ ಟೇಸ್ಟ್ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ. ಸೊ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಶೇಂಗಾ ಬೀಜನ ಹಾಕ್ತೀನಿ. ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ತೀನಿ. ಅದಾದಮೇಲೆ ನಾನು ಬೆಳ್ಳುಳ್ಳಿನ ಹಾಕ್ತೀನಿ ಪುಳಿಯೋಗರೆಗೆ. ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಇದು, ಹಾಗಾಗಿ ನಾನು ಬೆಳ್ಳುಳ್ಳಿನ ಹಾಕ್ತೀನಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಪೌಡ್ರನ್ನ ಹಾಕಬೇಕು. ಗ್ಯಾಸ್ ಆನ್ ಮಾಡಿಕೊಂಡು ಹಾಕಬಾರ್ದು, ಎಲ್ಲ ಕರ್ಕರಗಾಗ್ಬಿಡುತ್ತೆ ಪೌಡ್ರು. ಅದಾದಮೇಲೆ ಇವಾಗ ಅನ್ನನ ಆರಕ್ಕಿಡ್ತಾ ಇದ್ದೀನಿ. ಅನ್ನ ಹಾರಿ ಉದುರು ಆಗಿರಬೇಕು ಪುಳಿಯೋಗರೆಗೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಪಾತ್ರೆಯಲ್ಲಿ ಇನ್ನು ಸ್ವಲ್ಪ ಕುಕ್ಕರಲ್ಲಿ ಹಾಕ್ಬಿಟ್ಟು ಅನ್ನನ ಚೆನ್ನಾಗಿ ಆರಿಸ್ತಾ ಇದ್ದೀನಿ. ನೋಡಿ ಇವಾಗ ಅನ್ನ ಸ್ವಲ್ಪ ತಣ್ಣಗಾಗಿದೆ, ಅದನ್ನ ಇನ್ನೊಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಪುಳಿಯೋಗರೆ ಗಜ್ಜನ್ನ ಅನ್ನಕ್ಕೆ ಕಲಿಸ್ತೀನಿ. ನಾನು ಇದೇ ರೀತಿ ಸಿಂಪಲ್ಲಾಗಿ ಪುಳಿಯೋಗರೆನೇ ಮಾಡೋದು, ನಿಮಗೂ ಗೊತ್ತೇ ಇರುತ್ತೆ ಪುಳಿಯೋಗರೆ ಹೇಗೆ ಮಾಡೋದು ಅಂತಂದು ಹೇಳ್ಬಿಟ್ಟು. ಇದಕ್ಕೆ ಪುಳಿಯೋಗರೆ ಗೊಜ್ಜಿಗೆ ಈರುಳ್ಳಿನ ಹೆಚ್ಚು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಆ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ನಾನು ಅದನ್ನು ಮಾಡ್ತೀನಿ, ಆ ಥರನೂ ಮಾಡ್ತೀನಿ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಎರಡನ್ನೂ ಮಿಕ್ಸ್ ಹಾಕಿ ಕೂಡ ಮಾಡ್ತೀನಿ. ಟೇಸ್ಟ್ ವೈಸ್ ನೋಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲ ಗಂಟಾಗಿರೋ ಅನ್ನನ ನೀಟಾಗಿ ಪುಡಿ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಎಲ್ಲ ಪುಳಿಯೋಗರೆ ಗೊಜ್ಜು ಮತ್ತು ಅನ್ನ ಎಲ್ಲ ನೀಟಾಗಿ ಮಿಕ್ಸ್ ಆಗಿರಬೇಕು, ಆ ಥರ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಕಾಣಿಸ್ತಿದೆ ಅಲ್ವಾ, ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಪ್ರಸಾದಕ್ಕಂತ ಎತ್ತಿಡ್ತಾ ಇದ್ದೀನಿ ನಾನು. ಇನ್ನು ಮಿಕ್ಕಿರೋ ಅನ್ನನ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾವು ಟಿಫನ್ ಮಾಡ್ಕೋತೀವಿ, ಪುಳಿಯೋಗರೆ ಕಲಿಸ್ಕೊಂಡು ಮಾಡ್ಕೋತೀವಿ. ನಾನು ದೇವ್ರಿಗೆ ಹೋಗೋ ಮುಂಚೆ ಏನು ತಿಂದೋಗಿರಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಅಲ್ಲಿ ಪ್ರಸಾದ ತಿಂದೆ ಮನೆಗೆ ಬಂದು ಟಿಫನ್ ಮಾಡೋದು.
ಪ್ರಸಾದಕ್ಕೆ ಇವಾಗ ರೆಡಿ ಮಾಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಸೊ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಮಾತಾಡ್ತಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಸಿಸ್ಟರ್ ನಿಮಗೆ ಕಾರ್ ಡ್ರೈವಿಂಗ್ ಬರುತ್ತಾ ಅಂತ. ಇಲ್ಲ, ನನಗೆ ಕಾರ್ ಡ್ರೈವಿಂಗ್ ಮಾಡೋಕ್ಕೆ ಬರಲ್ಲ, ಕಲಿಬೇಕು ಅಂದ್ಕೊಂಡಿದ್ದೀನಿ. ಪಾಪು ಜೊತೆ ಮಾತಾಡ್ತಾ ಹೋಗ್ತಾ ಇದ್ದೆ ನಾನು. ಅವನು ಎಷ್ಟು ಮಾತಾಡ್ತಾನೆ ಅಂದರೆ ತುಂಬಾ ಮಾತಾಡ್ತಾನೆ ಪಾಪು. ಈಗ ದೇವಸ್ಥಾನ ಬಂತು, ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂಥ ಸಾಯಿಬಾಬಾ ಟೆಂಪಲ್ ಇದು. ಯಾರಿಗೆಲ್ಲ ಸಾಯಿಬಾಬಾ ಅಂದರೆ ತುಂಬಾ ಇಷ್ಟ ಕಮೆಂಟ್ಸ್ ಮಾಡಿ. ನಾನು ಗುರುವಾರ ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತೀನಿ. ಅದಾದಮೇಲೆ ತಂದಿರೋ ಪ್ರಸಾದನ ಇಲ್ಲಿ ಕೊಟ್ಬಿಟ್ಟು ಆಶೀರ್ವಾದ ಮಾಡಿಸ್ತಾ ಇದ್ದೆ. ಇದೆಲ್ಲ ಆದಮೇಲೆ ದೇವ್ರ ಹತ್ರ ಪ್ರದಕ್ಷಿಣೆ ಹಾಕೋಕೆ ಹೇಳ್ತಾರೆ, ಅಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ಯಾರೆಲ್ಲ ಸಾಯಿಬಾಬಾ ಟೆಂಪಲ್ಲಿಗೆ ಬಂದಾಗ ಈ ಥರ ಬುಕ್ಸ್ನ ಓದ್ತೀರಾ? ನಾನಂತರೂ ಯಾವಾಗಲೂ ಈ ಥರ ಬುಕ್ಸ್ನ ಓದ್ತೀನಿ. ಪಾಪು ಹತ್ರ ಒಂದು ಕಾಯಿನ್ನ ತೆಗೆಸ್ತೀನಿ. ಆ ಕಾಯಿನಲ್ಲಿ ಬಂದಿರತಕ್ಕಂಥ ನಂಬರ್ನ ನೋಡಿಬಿಟ್ಟು ಅದರಲ್ಲಿರ್ತಕ್ಕಂಥ ನಂಬರ್ ಹುಡುಕಿ ಬುಕ್ದಲ್ಲಿ ಓದ್ತೀನಿ ನಾನು. ಯಾರೆಲ್ಲ ಈ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ಹೇಳಿ. ಏನೋ ಒಂಥರ ಖುಷಿ ಕೊಡುತ್ತೆ ನನಗೆ ಈ ಥರ ಓದೋದು. ನಾನು ಯಾವಾಗಲೂ ಈ ಥರನೇ ಮಾಡ್ತೀನಿ. ಅದಾದಮೇಲೆ ತಂದಿರೋ ಪ್ರಸಾದನ ಇಲ್ಲಿ ಕೊಟ್ಬಿಟ್ಟು ಅವ್ರು ಕೊಡೋ ಪ್ರಸಾದನ ತೊಗೊಂಡು ಅವ್ರು ಕೊಡೋ ಪ್ರಸಾದನ ತಿಂದು ಆಮೇಲೆ ಮನೆಗೆ ಹೋಗ್ತೀವಿ. ಇದಾಗಿತ್ತು ಇವತ್ತಿನ ಲಾಗ್. ಟಿಲ್ ಡನ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.